ನಾವೇನು ಎಕ್ಸ್ಪೆರಿಮೆಂಟ್ ಮಾಡ್ತಿದ್ದೀವಿ ಮಕ್ಕಳೇ? ವಿದ್ಯುತ್ ಪ್ರವಾಹ ಯಾವುದ್ರಲ್ಲಿ ಆಗುತ್ತೆ ಅನ್ನೋದನ್ನು ಪರೀಕ್ಷೆ ಮಾಡ್ತಿದ್ದೀರಲ್ಲ. ಈಗ ಟೊಮ್ಯಾಟೊ ಹಣ್ಣು ತಂದಿದ್ದು, ಯಾರು ಟೊಮ್ಯಾಟೊ ಹಣ್ಣು ತಂದಿದ್ದು? ಮಹಿಮಾ ಟೊಮ್ಯಾಟೊ ಹಣ್ಣು ತಂದಿದ್ದಾಳೆ. ಈಗ ಟೊಮ್ಯಾಟೊ ಹಣ್ಣಲ್ಲಿ ನೀವು ಎಕ್ಸ್ಪೆರಿಮೆಂಟ್ ಮಾಡಿದ್ದೀರಾ. ಏನು ಎಕ್ಸ್ಪೆರಿಮೆಂಟ್ ಮಾಡಿದ್ದೀರಾ ಅಂತ ಟೆಸ್ಟ್ ಮಾಡಿದ್ರಾ? ಸೊ ಈಗ ನೀವು ಟೆಸ್ಟ್ ಮಾಡಿದಾಗ ಏನು ಹಾಕಿದ್ದೀರಾ? ಹಾಂ 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 ಬಲ್ಬ್ ಇಟ್ಕೊಂಡಿದ್ದೀರಾ? ಸರಿ, ಓಕೆ. ನಂಗೆ ಒಂದ್ಸಲಿ ನೀವು ಅದನ್ನು ಚುಚ್ಚಿರೋದು ಯಾವುದಕ್ಕೆ? 2 ಟೊಮೆಟೊ ಹಣ್ಣಿಗೆ ಸಪ್ರೇಟಾಗಿ ಚುಚ್ಚಿದ್ದೀರಲ್ವಾ? ಸೊ ಲೈಟ್ ಬರ್ತಾ ಇದೆಯಾ? ಬರ್ತಾ ಇದೆ ಅಲ್ಲ? ಎಷ್ಟು ಬ್ರೈಟ್ ಇದೆ? ಅದು ಯಾಕೆ ಬೆಳಕು ಬರ್ತಾ ಇದೆ? 2 ಟೊಮೆಟೊ ಹಣ್ಣಿದೆ, ಸಪ್ರೇಟ್ ಇದೆ, 2 ಟಚ್ಚೇ ಆಗಿಲ್ಲ ವೈರು. ಯಾರು ಬಾಡಿ ಟಚ್ ಆಗಿದೆ? ಹೌದಾ, ಇಬ್ರು ಬಾಡಿ ಟಚ್ ಆಗಿದೆಯಾ? ಹಾಂ ಸರಿ, ಹಂಗಾರೆ ಇಬ್ರು ಬಾಡಿ ದೂರ ಹೋಗಿ ಟಚ್ ಆಗಿಬಿಡಿ. ದೂರ ಹೋಗಿ ಹೋದ್ರಾ? ನೋಡೋಣ. ಈಗ ಬ್ರೈಟ್ನೆಸ್ ಬರ್ತಾ ಇದೆ, ಈಗಲೂ ಬರ್ತಾ ಇದೆಯಲ್ಲ. ಏನಾಗ್ತಾ ಇದೆ? ನೆಲದಿಂದ ಕರೆಂಟ್ ಪ್ಲಸ್. ಈಗ ಇನ್ನೊಂದು ಐಡಿಯಾ ಮಾಡೋಣ. ಈ ಕೀರ್ತನ ಕೈಯಲ್ಲಿ ಇಟ್ಕೊಂಡಿದ್ದಾಳೆ. ಕೀರ್ತನ ಚೇರ್ ಮೇಲೆ ಇಟ್ಕೊಂಡು ಚೇರ್ ಮೇಲೆ ಕುತ್ಕೊಂಡು ನೋಡೋಣ. ಕಾಲು ತಗ್ಸ್ಬೇಡ ನೆಲಕ್ಕೆ, ಅದಕ್ಕೆ ಚೇರ್ ಮೇಲೆ ಇಟ್ಕೊಂಡ್ಬಿಡು. ಹಾಂ, ಏನಾಯಿತು? ಈಗೇನಾಯಿತು? ಬೆಳಕು ಬರಲಿಲ್ಲ. ಟೊಮೆಟೊ ಹಣ್ಣಲ್ಲಿ ಬೆಳಕು ಬರಲಿ. ಕಾಣ್ತಿದ್ದಿಲ್ಲ ಅಲ್ಲ? ಹಾಂ, ಸೊ ಅವಳು ಯಾಕೆ ಬರಲಿಲ್ಲ? ಈಗ ಅವಳು ಚೇರ್ ಮೇಲೆ ಹತ್ತು ನಿಂತ್ಕೊಳ್ಗೆ ವಿದ್ಯುತ್ತು ಹರಿತಾ ಇಲ್ಲ. ಹೌದು, ಯಾಕೆ ವಿದ್ಯುತ್ ಹರಿಲಿಲ್ಲ? ಚೇರು ಅವಾಹಕದ ಮೂಲಕ ವಿದ್ಯುತ್ತು ಹರಿಯೋದಿಲ್ಲ. ಒಂದು ಕಂಪ್ಲೀಟ್ ವಿದ್ಯುತ್ ಮಂಡಲ ಆಗಲ್ಲ. ವಿದ್ಯುತ್ ಮಂಡಲ ಏನಾಗಿದೆ? ಈಗ ಕಟ್ ಆಗಿದೆ. ಈಗ ಅದನ್ನು ಜಾಯಿನ್ ಮಾಡೋಕೆ ಏನು ಮಾಡ್ತೀರಿ? ಈಗ ಅದನ್ನ 2 ಟೊಮೆಟೊ ಒಟ್ಟಿಗೆ ನೀವು ನೋಡೋಣ. ಟಚ್ ಆದಾಗ ಬಂತ ಲೈಟು? ಹಾಂ, ಕೈ ಬಿಡಿ. ಕಾಣಿಸ್ತಾ ಇದೆಯಾ ಲೈಟಾಗಿ? ಹಾಂ, ಕಾಣಿಸ್ತಾ? ಹಾಂ, ಬೆಳಕು ಜಾಸ್ತಿ ಬಂತು ನೋಡಿ. ಈಗ ಹಿಡ್ಕೊಂಡಿದ್ದೀರಾ? ಹಾಂ, ಲೈಟಾಗಿ ಉರಿತಿದೆ ಅಲ್ವಾ? 2 ಟಚ್ ಆದಾಗ ಲೈಟಾಗಿ ಉರಿತಿದೆ. ಬಟ್ ನಮ್ಮ ದೇಹದ ಮೂಲಕನೂ ಏನು ಹರಿಯುತ್ತೆ? ವಿದ್ಯುತ್ತು ಹರಿತಾ. ನಮ್ಗೆ ಹರಿತಿದ್ದು ಗೊತ್ತಾಯ್ತಾ? ನಮಗೆ ಗೊತ್ತಾಯ್ತು ಇಲ್ಲ ಅಲ್ಲ? ನಮಗೆ ಗೊತ್ತಾಗ್ತಿದ್ರು ಸಹ ಅಲ್ಲಿ ವಿದ್ಯುತ್ತು ಹರಿತಾ ಉಂಟು. ನಮ್ಮ ಅನುಭವಕ್ಕೆ ಬರಲಿಲ್ಲ. ಅನುಭವಕ್ಕೆ ಬರೆದಿದ್ರು ಸಹ ವಿದ್ಯುತ್ತು ಹರಿತಾ